ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಲಗ್ಗೆ ಇಡೋ ಕೇಂದ್ರ ಸಚಿವ ಅಮಿತ್ ಶಾ ಬಿಜೆಪಿ ಅಭ್ಯರ್ಥಿ ಪರ ಧೂಳೆಬ್ಬಿಸಲಿದ್ದಾರೆ. ಮಧ್ಯಾಹ್ನ 3:15ಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಆಗಮಿಸಲಿರೋ 3:20ಕ್ಕೆ ಹಾವೇರಿಯ ರಾಣೆಬೆನ್ನೂರಿಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಬಸವರಾಜ ಬೊಮ್ಮಾಯಿ ಪರ ಮತಯಾಚನೆಯನ್ನ ನಡೆಸಲಿದ್ದಾರೆ. ನಂತರ ಸಂಜೆ 5:45ಕ್ಕೆ ಹುಬ್ಬಳ್ಳಿಗೆ ವಾಪಸ್ಸಾಗಲಿದ್ದು ನೆಹರು ಮೈದಾನದಲ್ಲಿ ಬಹಿರಂಗವಾಗಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭರ್ಜರಿ ರೋಡ್ ಶೋ ನಡೆಸಿದ್ರು. ಬ್ಯಾಡಗಿ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಮತ ಶಿಕಾರಿಯನ್ನ ನಡೆಸಿದ್ದು, ಭರ್ಜರಿ ರೋಡ್ ಶೋನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಮಾಜಿ ಸಚಿವ ಬಿಸಿ ಪಾಟೀಲ್ ಉಪಸ್ಥಿತರಿದ್ದರು. ನಮಗೆ ದೇಶದ ವಿಷಯದ ಬಗ್ಗೆ ಚಿಂತೆಯಾದ್ರೆ ವಿರೋಧ ಪಕ್ಷಗಳಿಗೆ ಕಮಿಷನ್ ಚಿಂತೆ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜಯಪ್ರಕಾಶ್ ನಡ್ಡಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಶಿವಮೊಗ್ಗದಲ್ಲಿ ಬಿಜೆಪಿ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಡಿಎ ಮೈತ್ರಿಕೂಟಕ್ಕೆ ದೇಶದ ಬಗ್ಗೆ ದೂರದೃಷ್ಟಿಯ ಚಿಂತೆ ಹಾಗೂ ಚಿಂತನೆ ಇದೆ. ಆದ್ರೆ ವಿರೋಧ ಪಕ್ಷಗಳಿಗೆ ಇದ್ಯಾವುದೂ ಕೂಡ ಇಲ್ಲ. ಅವರಿಗೆ ಕೇವಲ ಕಮಿಷನ್ ಚಿಂತೆ ಅಂತ ಹೇಳಿದ್ರು. ಬಿಜೆಪಿ ಇಡೀ ದೇಶವನ್ನ ಅಖಂಡ ಭಾರತವಾಗಿ ನಿರ್ಮಿಸ್ತಾ ಇದೆ. ಆದ್ರೆ ಇಂಡಿಯಾ ಒಕ್ಕೂಟ ದೇಶವನ್ನ ಇಬ್ಬಾಗ ಮಾಡ್ತಾ ಇದೆ. ತೆರಿಗೆಯ ವಿಷಯದಲ್ಲಿ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ ಎಂದು ಇಬ್ಬಗೆಯ ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿದ್ರು. ಮಣಿಪುರದಲ್ಲಿ ಮಹಿಳೆಯರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ರು. ಬಾಗಲಕೋಟೆ ಜಿಲ್ಲೆ ಬೆನಕಟ್ಟಿಯಲ್ಲಿ ಮಾತನಾಡಿದ ಅವರು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಬಿಜೆಪಿ ಸರ್ಕಾರಗಳೇ ಇರುವ ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ಹೆಚ್ಚು ದೌರ್ಜನ್ಯ ಆಗ್ತಾ ಇದೆ. ಅಂತಹ ರಾಜ್ಯಗಳಲ್ಲಿ ಗಮನ ಹರಿಸಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಮಾತಿನೇಟು ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಾದಿಗ ಸಮುದಾಯದ ಮತ ಸೆಳೆಯಲು ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸುತ್ತಿದೆ. ಇನ್ನು ಅದೇ ನಿಟ್ಟಿನಲ್ಲಿ ಸಮುದಾಯದ ಬೃಹತ್ ಸಭೆ ಕರೆದಿದ್ದ ಆರ್ಪಿ ತಿಮ್ಮಾಪುರ್ ಜಿಲ್ಲೆಯ 8 ಮತಕ್ಷೇತ್ರದ ಮಾದಿಗ ಸಮುದಾಯವರನ್ನ ಒಗ್ಗೂಡಿಸಿದ್ರು. ಎಲ್ಲರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಕೂರು ಅವರನ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ರು. ರಾಜು ಆಲಕೂರು ಅವರನ್ನ ಗೆಲ್ಲಿಸಲು ನಿಮ್ಮ ಮತ ನೀಡಿ ಎಂದು ಮನವಿಯನ್ನ ಮಾಡಿಕೊಂಡ್ರು. ನೀವು ತಂದ ಸರ್ಕಾರ ಹೌದಲ್ಲ, ಇದು ನಿಮ್ಮ ಸರ್ಕಾರ ಹೌದಲ್ಲ. ಮುಂದೆ ಡೆಲ್ಲಿ ಒಳಗೆ ಬಂದ್ರಿ, ಆಲ್ಗೂರು ಅವ್ರು ಕಳಿಸಿದ್ರಿ. ಡೆಲ್ಲಿ ಬತ್ತು ಅಂದ್ರೆ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಖಾತೆಗೆ ಬಂದಿರ್ತೈತಿ. vote ಹಾಕಬೇಕು, ನಮ್ಮ ಆಲ್ಗೂರು vote ಹಾಕಬೇಕು. ಎಡ ಬಲ ಮುಂದ ಹಿಂದ ನೀವು ಸಂವಿಧಾನ ಎದುರುಕೊಟ್ಟಲ್ಲಿ ಮೋದಿ ಹಿಂಗೆ ಕೈ ಬೀಸಿದ್ರೆ ಯಾರ ಕಾರಣ? ನಿಮ್ಮ ಓಟ್ ಕಾರಣ. ತಂಗಿಯ ನೀವು ಹೇಳ್ಬೇಕು, ಯಾವ ಪುಕ್ಕಟ್ಟೆ ಅಂದ್ರೆ ತಮ್ಮ ನಾವು ಅಭಿಮಾನದಿಂದ ಹೇಳ್ಬೇಕು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಆರ್ಬಿ ತಿಮ್ಮಾಪುರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಇಂಥದ್ದನ್ನ ಹಿಂದೆಂದೂ ಕಂಡಿರಲಿಲ್ಲ, ಇದು ಗಿನ್ನಿಸ್ ದಾಖಲೆ ಆಗತ್ತೆ ಎನ್ನುವ ಭಾವನೆ ನಮ್ಮದು ಅಂತ ಲೇವಡಿ ಮಾಡಿದ್ದಾರೆ. ಶ್ರೀಕೃಷ್ಣ ಮೇಲಿನ ಭಕ್ತಿ ಭಾವಕ್ಕೆ ಹೆಣ್ಣು ಮಕ್ಕಳು ಇದ್ರು, ಈ ರೀತಿ ಇರಲಿಲ್ಲ. ಆ ರೆಕಾರ್ಡ್ ಮುರಿಯಬೇಕು ಅಂತ ಇತ್ತು.